ಕುಕ್ಕರ್ನ ವೇಟ್ ಅಥವಾ ವಿಜಿಲ್ನ ಈ ಸೂಪರ್ ಟಿಪ್ಸ್ ಏನಾದ್ರು ನೀವು ತಿಳಿದ್ರೆ ನಿಮ್ಮ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾದಂತಹ ಸೂಪರ್ ಟಿಪ್ಸ್. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನಮ್ಮೆಲ್ಲರ ಮನೆಯಲ್ಲೂ ಕುಕ್ಕರ್ ಅಂತೂ ಇದ್ದೇ ಇರುತ್ತೆ. ಕುಕ್ಕರಲ್ಲಿ ಸ್ವಲ್ಪ ನೀರು ಹೊರಗಡೆ ಬಂದರೂ ಸಾಕು, ಅಥವಾ ವಿಜಿಲ್ ಸರಿಯಾಗಿ ಬಂದಿಲ್ಲ ಅಂತಂದರೆ ನಾವೆಲ್ಲ ಏನು ಮಾಡ್ತೀವಿ, ಕುಕ್ಕರ್ನ ಗ್ಯಾಸ್ಕೆಟ್ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಕುಕ್ಕರ್ನ ಗ್ಯಾಸ್ಕೆಟ್ನ ಚೇಂಜ್ ಮಾಡ್ತೀವಿ. ಕುಕ್ಕರ್ನ ಗ್ಯಾಸ್ಕೆಟನ್ನು ಕೂಡ ಬದಲಾಯಿಸೋದು ಬಹಳನೇ ಮುಖ್ಯ. ಒಂದು ವೇಳೆ ಪ್ರಾಬ್ಲಮ್ ಕುಕ್ಕರ್ನ ಗ್ಯಾಸ್ಕೆಟ್ನಿಂದನೇ ಆಗ್ತಾ ಇದೆ ಅಂದರೆ ಪರವಾಗಿಲ್ಲ. ಆದರೆ ನಾವೆಲ್ಲರೂ ಕುಕ್ಕರ್ನ ವಿಜಿಲ್ ಅಥವಾ ವೇಟ್ ಬಗ್ಗೆ ತುಂಬಾ ನಿರ್ಲಕ್ಷ್ಯ ವಹಿಸ್ತೀವಿ. ಹೌದು, ಕುಕ್ಕರ್ನ ವೇಟನ್ನು ಪ್ರತಿದಿನ ಕ್ಲೀನ್ ಅಂತೂ ಮಾಡ್ತೀವಿ, ಆದರೆ ನಾವು ಡೀಪ್ ಕ್ಲೀನ್ ಮಾಡೋದಿಲ್ಲ. ಇದರಿಂದ ಏನಾಗುತ್ತೆ ಗೊತ್ತಾ, ಫುಡ್ ಪಾರ್ಟಿಕಲ್ಸ್ ಹೋಗಿ ಕುಕ್ಕರ್ನ ವೇಟ್ ಒಳಗಡೆ ಅಂದರೆ ವಿಜಿಲ್ ಒಳಗಡೆ ಕೂತ್ಕೊಂಡು ಕುಕ್ಕರ್ನಿಂದ ನೀರು ಹೊರಗಡೆ ಬರುತ್ತೆ. ಹಾಗೆಯೇ ವಿಜಿಲ್ ಕರೆಕ್ಟಾಗಿ ಆಗೋದಿಲ್ಲ. ಕುಕ್ಕರಲ್ಲಿ ವಿಜಿಲ್ಸ್ ಕರೆಕ್ಟಾಗಿ ಆಗಿಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ, ಕುಕ್ಕರ್ನಲ್ಲಿ ನಾವು ಏನೇ ಬೇಯಿಸಿದ್ರೂ ಕೂಡ ಸೀದೋಗುವಂಥ ಚಾನ್ಸಸ್ ಇರುತ್ತೆ. ಬರೀ ಇಷ್ಟೇ ಅಲ್ಲ, ದೊಡ್ಡ ಅವಘಡಗಳಾಗಬಹುದು. ಹಾಗಿದ್ರೆ ಹೇಗೆ ಕುಕ್ಕರ್ನ ವಿಜಿಲ್ ಅಥವಾ ವೇಟನ್ನು ಡೀಪ್ ಕ್ಲೀನ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಪ್ರತಿದಿನ ನಾವಂತೂ ಕುಕ್ಕರ್ನ ವಿಜಿಲ್ಗಳನ್ನು ಕ್ಲೀನ್ ಮಾಡೇ ಮಾಡ್ತೀವಿ. ಆದರೆ ಪ್ರತಿದಿನ ಈ ರೀತಿ ಓಪನ್ ಮಾಡಿಬಿಟ್ಟು ಕ್ಲೀನ್ ಮಾಡೋದಕ್ಕಾಗತ್ತಾ? ಖಂಡಿತವಾಗಿಯೂ ಇದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ವಾರದಲ್ಲಿ ಅಟ್ಲೀಸ್ಟ್ ಒಂದು ಬಾರಿ ಈ ರೀತಿ ನೀವು ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ವಿಜಿಲ್ಗಳನ್ನು ತುಂಬಾ ಒಳ್ಳೆಯದು. ಮೊದಲಿಗೆ ಏನು ಮಾಡಬೇಕು ಗೊತ್ತಾ, ಈ ರೀತಿ ಕ್ಯಾಪ್ ಇರುತ್ತಲ್ಲ ವಿಜಿಲ್ ಮೇಲೆ, ಅದನ್ನೆಲ್ಲ ನೀಟಾಗಿ ತೆಕ್ಕೊಂಬಿಡಿ. ನೋಡಿ ಎಷ್ಟು ಫುಡ್ ಪಾರ್ಟಿಕಲ್ಸ್ ಇರುತ್ತೆ ಅದರ ಮೇಲೆ ಅಂತ. ನಾವು ಎಷ್ಟೇ ಕ್ಲೀನಾಗಿ ಇಟ್ಕೊಂಡ್ರೂ ಕೂಡ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಮನೆಯ ಕುಕ್ಕರ್ನ ವಿಜಿಲ್ಗಳಲ್ಲೂ ಕೂಡ. ಮೊದಲಿಗೆ ಏನು ಮಾಡಬೇಕು, ಒಂದು ಬೌಲ್ಗೆ ಬಿಸಿ ನೀರನ್ನ ಹಾಕ್ಕೊಳ್ಳಿ. ಅದಕ್ಕೆ 1 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆಯೇ 1 ಚಮಚ ಅಡುಗೆ ಸೋಡಾನ ಹಾಕ್ಕೊಳ್ಬೇಕು. ಅಡುಗೆ ಸೋಡಾ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಆಮೇಲೆ ಈ ವಿಜಿಲ್ಸ್ಗಳು ಇರುತ್ತಲ್ಲ, ಅದನ್ನೆಲ್ಲನೂ ಕೂಡ ಈ ನೀರಲ್ಲಿ ಹಾಕಿ ಸುಮಾರು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ. ಅರ್ಧ ಗಂಟೆ ಆದ ನಂತರ ಇದು ಡೀಪಾಗಿ ಕ್ಲೀನ್ ಆಗಿರುತ್ತೆ. ಇವಾಗ ಏನು ಮಾಡಬೇಕು, ನಾವು ಒಂದು ಟೂತ್ ಬ್ರಷ್ನ ಸಹಾಯದಿಂದ ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ ಜೆಲ್ಲೋ ಅಥವಾ ಯಾವುದಾದ್ರೂ ಪಾತ್ರೆ ತೊಳೆಯುವ ಸೋಪ್ನಿಂದ ಈ ರೀತಿ ಈ ಕುಕ್ಕರ್ನ ವಿಜಿಲ್ಗಳನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ನೀವು ಉಜ್ಜಿದ್ರೂ ಸಾಕು, ತುಂಬಾ ಚೆನ್ನಾಗಿ ಎಲ್ಲ ಕರೆಗಳು ಕೂಡ ಬಿಟ್ಕೊಳ್ಳುತ್ತೆ. ನೋಡಿ, ಅರ್ಧದಷ್ಟು ಕೊಳೆ ಏನಿದೆ ನೋಡಿ, ಆಲ್ರೆಡಿ ನಿಮಗೆ ಈ ನೀರಲ್ಲೇ ಬಿಟ್ಕೊಂಡಿದೆ. ನೀವೇ ನೋಡ್ಬೋದು ನೀರು ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ. ತುಂಬಾ ಕೊಳೆ ಇದರಲ್ಲಿ ಬಿಟ್ಕೊಂಡಿದೆ. ನೀವು ನೋಡಿ ಎಷ್ಟು ಫುಡ್ ಪಾರ್ಟಿಕಲ್ಸ್ ಎಲ್ಲ ಇದರಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ತಳಭಾಗದಲ್ಲಿ ಹೋಗಿ ಕೂತಿತ್ತು ಇಷ್ಟೊಂದು ಫುಡ್ ಪಾರ್ಟಿಕಲ್ಸು. ಇವೆಲ್ಲ ನಮ್ಮ ವಿಜಿಲ್ ಒಳಗಡೆ ಇರುತ್ತೆ. ನಾವು ಬ್ರಷ್ ಅಥವಾ ಸ್ಕ್ರಬ್ಬರ್ನಿಂದ ವಿಜಿಲ್ನ ಹೊರಗಡೆ ಅಷ್ಟೇ ಕ್ಲೀನ್ ಮಾಡ್ಕೊಳ್ಬೋದು. ಆದರೆ ನಾವು ಈ ರೀತಿ ಡೀಪ್ ಕ್ಲೀನ್ ಮಾಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಈ ವಿಜಿಲ್ ಒಳಗಡೆ ಇರುವಂಥ ಕಸ ಎಲ್ಲ ಬಂದಿದೆ ಅಂತ. ನಂತರ ಒಂದು ಪಿನ್ನ ಸಹಾಯದಿಂದ ಈ ರೀತಿ ಹೋಲ್ಗಳನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ವಿಜಿಲ್ನಲ್ಲಿ ಚಿಕ್ಕ ಚಿಕ್ಕ ಹೋಲ್ಸ್ ಇರುತ್ತಲ್ಲ, ಇದರಲ್ಲೆಲ್ಲ ಚೆನ್ನಾಗಿ ಏರ್ ಪಾಸ್ ಆಗಬೇಕು. ಹೀಗೆ ಮಾಡೋದ್ರಿಂದ ಇನ್ನೇನಾದರೂ ಸ್ವಲ್ಪನಾದರೂ ಫುಡ್ ಪಾರ್ಟಿಕಲ್ಸ್ ವಿಜಿಲ್ ಒಳಗಡೆ ಉಳಿದಿದ್ರೆ ಅದು ಕೂಡ ಹೊರಗಡೆ ಬರುತ್ತೆ. ನಂತರ ಒಂದ್ಸಲ ನೀರಲ್ಲಿ ತೊಳ್ಕೊಳ್ಳಿ ಸಾಕು. ಆಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ವಿಜಿಲ್ನ ಒಳಗಡೆ ನೀರು ಹಾಕಿ ವಿಜಿಲ್ನ ಕೆಳಗಡೆ ಹೋಲ್ ಕೊಟ್ಟಿರ್ತಾರಲ್ಲ, ಅಲ್ಲಿಂದ ನೀರು ಪಾಸ್ ಆಗಬೇಕು. ಈ ರೀತಿ ಆಯಿತು ಅಂತಂದರೆ ವಿಜಿಲ್ ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಅರ್ಥ. ನೋಡಿ, ಇಷ್ಟು ಮಾಡಿದ್ರೆ ಸಾಕು. ವಿಜಿಲ್ ಅಥವಾ ವೇಟ್ ತುಂಬಾ ಚೆನ್ನಾಗಿ ಕ್ಲೀನ್ ಆಯಿತು. ನೋಡಿ, ಒಳಗಡೆನೂ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಈ ರೀತಿ ಮಾಡೋದ್ರಿಂದ ಕುಕ್ಕರ್ನಿಂದ ನೀರು ಪದೇ ಪದೇ ಹೊರಗಡೆ ಬರೋದಿಲ್ಲ. ಕುಕ್ಕರ್ನಿಂದ ಯಾವುದೇ ರೀತಿಯ ಅವಘಡ ಆಗೋದಿಲ್ಲ. ಕುಕ್ಕರ್ ಕೂಡ ಬಹಳ ದಿನದವರೆಗೆ ಬಾಳಿಕೆ ಬರುತ್ತೆ. ಅಷ್ಟೇ ಅಲ್ಲ, ಕುಕ್ಕರ್ನಲ್ಲಿ ಏನೇ ಇಟ್ಟರೂ ಕೂಡ ತಳ ಸೀದೋದಿಲ್ಲ. ವಾರದಲ್ಲಿ ಒಂದು ಬಾರಿಯಾದರೂ ಈ ರೀತಿ ಕುಕ್ಕರ್ನ ವಿಜಿಲ್ಗಳನ್ನು ಅಥವಾ ವೇಟ್ಗಳನ್ನು ಡೀಪ್ ಕ್ಲೀನ್ ಮಾಡ್ಕೊಳ್ಳಿ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.